ಗಾಂಧಿ ಕುಟುಂಬದ ನಿಷ್ಠಾವಂತ ಇಂದಿರಾ ಗಾಂಧಿ ಅವರ ದತ್ತುಪುತ್ರ ಅಂತೇಳಿ ಕರೆಸಿಕೊಳ್ತಾ ಇದ್ದಂಥ ಕಮಲ್ನಾಥ್ ಅವರು ಕಾಂಗ್ರೆಸ್ ಅನ್ನ ಕೈಬಿಟ್ಟು ಬಿಜೆಪಿಗೆ ಹೋಗೇ ಬಿಡ್ತಾರಾ ಅನ್ನುವ ಪ್ರಶ್ನೆ ಈಗ ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಬಿಜೆಪಿ ಒಂದು ಟ್ವೀಟ್ ಮಾಡಿತ್ತು, ಜೈ ಶ್ರೀರಾಮ್ ಅನ್ನುವ ಒಂದು ಪೋಸ್ಟ್ನೊಂದಿಗೆ ಕಮಲ್ನಾಥ್ ಅವರ ಫೋಟೋವನ್ನು ಅಪ್ಡೇಟ್ ಮಾಡಿತ್ತು. ಇದು ಅಪ್ಪ ಮಗ ಕಮಲ್ನಾಥ್ ಮತ್ತು ಅವರ ಪುತ್ರ ಇಬ್ಬರು ಕೂಡ ಬಿಜೆಪಿಗೆ ಹೋಗ್ತಾರೆ ಅನ್ನುವ ಚರ್ಚೆ ಈಗ ಜೋರಾಗಿದೆ. ಈ ಹಿಂದೆ ಕೂಡ ಕಮಲ್ನಾಥ್ ಅವರು ಮಾತಾಡುವಾಗ ಹೇಳಿದ್ರು, ಪಕ್ಷ ಬದಲಾಯಿಸೋದ್ರಲ್ಲಿ ಏನು ತಪ್ಪಿದೆ ಅನ್ನೋದನ್ನು ಹೇಳಿದ್ರು, ಪಕ್ಷಾಂತರ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಹೇಳಿದ್ರು. ಇತ್ತೀಚಿನ ಕಾಂಗ್ರೆಸ್ ನಾಯಕರು ಬಿಜೆಪಿಗೆ ಹೋದಂಥ ಸಮಯದಲ್ಲಿ ಈಗ ಅವರೇ ಬಿಜೆಪಿಗೆ ಹೋಗ್ತಾರ ಅನ್ನೋದು ಈಗಿರುವಂಥ ಕುತೂಹಲ. ಹಂಗೆ ನೋಡಿದರೆ ಸುಮಾರು 50 ವರ್ಷಗಳ ಕಮಲ್ನಾಥ್ ಅವರ ಕಾಂಗ್ರೆಸ್ನ ಜರ್ನಿ ಈಗ ಅವರು ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಇಂಥ ಸಮಯದಲ್ಲಿ ಕಮಲ್ನಾಥ್ ಅವರು ಬಿಜೆಪಿಗೆ ಹೋದರೆ ಬಹಳ ದೊಡ್ಡ ಹೊಡೆತ ಆಗುತ್ತೆ ಕಾಂಗ್ರೆಸ್ಗೆ. ಕಳೆದ 50 ವರ್ಷಗಳಿಂದ ಕಾಂಗ್ರೆಸ್ನಲ್ಲಿ ನಾಯಕರಾಗಿರುವಂಥ ಕಮಲ್ನಾಥ್ ಮುಖ್ಯಮಂತ್ರಿಯಾಗಿಯೂ ಕೂಡ ಅವರು ಕೆಲಸ ಮಾಡಿದರು. ಗಾಂಧಿ ಕುಟುಂಬದ 3ನೇ ತಲೆಮಾರಿನ ಜೊತೆಯಲ್ಲಿ ಕಮಲ್ನಾಥ್ ಅವರು ಒಡನಾಟವನ್ನು ಹೊಂದಿದ್ರು. 9 ಬಾರಿ ಸಂಸದರಾಗಿ ಸೇವೆಯನ್ನು ಸಲ್ಲಿಸಿರುವಂಥ ಕಮಲ್ನಾಥ್ ಅವರು ಈಗ ಬಿಜೆಪಿಗೆ ಹೋದರೆ ಅತಿ ದೊಡ್ಡ ಹೊಡೆತ ಕಾಂಗ್ರೆಸ್ಗಂತೂ. ಕಮಲ್ನಾಥ್ ಬಿಜೆಪಿಗೆ ಸೇರ್ಪಡೆಯಾದರೆ 10 ವರ್ಷದಲ್ಲಿ ಗಮನಿಸ್ಬೋದು 10 ಮಾಜಿ ಸಿಎಂಗಳು ಬಿಜೆಪಿಗೆ ಸೇರ್ಪಡೆಯಾದಂತಾಗುತ್ತೆ. ಆ ಮೂಲಕ ಕಾಂಗ್ರೆಸ್ಗೊಂದು ಮಾಸ್ಟರ್ ಸ್ಟ್ರೋಕ್ ಕೊಡೋದಕ್ಕೆ ಬಿಜೆಪಿ ಇಲ್ಲಿ ಪ್ಲಾನ್ ಮಾಡ್ತಾ ಇದೆ. ನಿನ್ನೆ ತಡರಾತ್ರಿಯಿಂದ ದೆಹಲಿಯಲ್ಲಿ ಕಮಲ್ನಾಥ್ ಅವರು ವಾಸ್ತವ್ಯವನ್ನು ಹೂಡಿದ್ದಾರೆ. ಇಂದು ಬಿಜೆಪಿ ನಾಯಕರ ಜೊತೆಯಲ್ಲಿ ಅಂತಿಮ ಹಂತದ ಮಾತುಕತೆ ಇದೆ. ಮಾಜಿ ಸಿಎಂ ಕಮಲ್ನಾಥ್ ಹಾಗೂ ಪುತ್ರ ನಕುಲ್ ಸೇರ್ಪಡೆ ಆಗ್ತಾರೆ. ಒಂದು ವೇಳೆ ಕಮಲ್ನಾಥ್ ಅವರು ಬಿಜೆಪಿಗೆ ಬಂದರೆ ಅವರಿಗೆ ಯಾವ ರೀತಿ ಸ್ಥಾನಮಾನವನ್ನು ಕೊಡ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಅವರು ಇವತ್ತು ಚರ್ಚೆಯನ್ನು ಮಾಡ್ತಾರೆ. ನಿನ್ನೆಯಿಂದಲೂ ಕೂಡ ದೆಹಲಿಯಲ್ಲಿ ಮುಕ್ಕಾಂ ಹೂಡಿದ್ದಾರೆ, ವಾಸ್ತವ್ಯ ಹೂಡಿದ್ದಾರೆ. ಇವತ್ತು ಕೊನೆ ಹಂತದ ಮಾತುಕತೆಗಳಿದ್ದಾವೆ. ಎಲ್ಲವೂ ಓಕೆ ಆದರೆ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಒಪ್ಪಿ ಅವರು ಬಿಜೆಪಿಗೆ ಸೇರ್ಪಡೆಯಾದಂಗೆ ಆಗುತ್ತೆ.